ಅರ್ಧರಾತ್ರಿ ಹಳ್ಳಿಯ ಅಂಚಿನಲ್ಲಿರುವ ಗದ್ದೆ ಮನೆಯೊಳಗೆ ಶಿಲ್ಪ ಒಂದೇ ಒಬ್ಬಳೇ ಕುಳಿತುಕೊಂಡಿದ್ದಳು. ಹೊರಗೆ ಬಿರುಗಾಳಿ ಕೂಗುತ್ತಿದ್ದರೂ ಮನೆಯೊಳಗಿನ ಮೌನ ಇನ್ನೂ ಭಯಾನಕವಾಗಿತ್ತು. ಗೋಡೆಗೆ ಹಾಕಿದ್ದ ಹಳೆಯ ಗಡಿಯಾರ ಟಿಕ್ ಟಿಕ್ ಎಂದು ಹೊಡೆಯುತ್ತಿತ್ತು. ಹಠಾತ್ ಅಡುಗೆ ಮನೆಯಲ್ಲಿ ಯಾವುದೋ ಪಾತ್ರೆ ಬಿದ್ದ ಶಬ್ದ ಕೇಳಿಸಿತು. ಶಿಲ್ಪ ನಡುಗುತ್ತಾ ಯಾರಿದ್ದರು ಎಂದು ಕೇಳಿದಳು. ಉತ್ತರ ಬಂದಿಲ್ಲ. ಆದರೆ ಹೆಜ್ಜೆಗಳ ಸದ್ದು ನಿಧಾನವಾಗಿ ಅವಳ ಕಡೆಗೆ ಬರುತ್ತಿತ್ತು. ಹೆಜ್ಜೆ ಹೆಜ್ಜೆ ಹೆಜ್ಜೆ. ಮನೆಯ ದೀಪಗಳು ಒಂದೊಂದಾಗಿ ನನ್ನತೊಡಗಿದವು. ಕತ್ತಲಲ್ಲಿ ಕೇವಲ ಕಿಟಕಿಯಿಂದ ಬರುವ ಮಿಂಚಿನ ಬೆಳಕು ಮಾತ್ರ. ಮಿಂಚು ಹೊಡೆಯುತ್ತಿದ್ದಂತೆ ಆ ಬೆಳಕಿನಲ್ಲಿ ಕಪ್ಪು ನೆರಳು ಗೋಚರಿಸಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಯಾವ ರೀತಿ ಇತ್ತು ಅಂತ. ಇದೇ ರೀತಿ ಹಾರರ್ ಸ್ಟೋರಿ ವಿಡಿಯೋಸ್ನ ನೀವು ಕೂಡ ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಯಾವುದೇ ರೀತಿ ಇದರಲ್ಲಿ ಕಂಟೆಂಟಿಗೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಕೂಡ ಆಗಲ್ಲ. ಎಷ್ಟು ಬೇಕಷ್ಟು ಕಂಟೆಂಟ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ಮತ್ತು ಇದೇ ರೀತಿ ವಿಡಿಯೋನ, ಇದೇ ರೀತಿ ಹಾರರ್ ಸ್ಟೋರಿ ವಿಡಿಯೋಸ್ನ ನೋಡೋಕ್ಕೆ ಎಲ್ಲರೂ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾನೇ ಇಷ್ಟಪಡ್ತಾರೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ಅಷ್ಟೇ ಹಾರರ್ ಸ್ಟೋರಿ ವಿಡಿಯೋಸ್ನ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ತುಂಬ ಭಯ ಕೂಡ ಪಡ್ತಾರೆ. ಆದರೆ ಇದು ನೋಡೋಕ್ಕೆ ಕೂಡ ಅಷ್ಟೇ ಇಂಟ್ರೆಸ್ಟಿಂದ ನಮ್ಮದು ಬೇರೆ ಸ್ಟೋರಿ ವಿಡಿಯೋಸ್ಗಳಿಗಿಂತ ಹಾರರ್ ಸ್ಟೋರಿ ವಿಡಿಯೋಸ್ನ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ. ಓಕೆನಾ? ಈ ಹಾರರ್ ಸ್ಟೋರಿ ವಿಡಿಯೋಸ್ಗಳಲ್ಲಿ ನೀವೇ ನೋಡಿರ್ಬೋದು ಎಷ್ಟು ವ್ಯೂಸ್ ಕೂಡ ಬಂದಿರುತ್ತೆ ಅಂತ. ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರುತ್ತೆ ಈ ರೀತಿ ಸ್ಟೋರಿಗಳಲ್ಲಿ. ಓಕೆನಾ? ನೀವು ಕೂಡ ಆರಾಮಾಗಿ ಈ ರೀತಿ ಹಾರರ್ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಅದು ಈಸಿಯಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ನಿಮಗೆ ಹಾರರ್ ಸ್ಟೋರಿ ಎಲ್ಲಿಂದ ಸಿಗುತ್ತೆ, ನಿಮಗೆ ಯಾವುದೇ ರೀತಿ ಕಂಟೆಂಟಿಗೆ ಪ್ರಾಬ್ಲಮೇ ಆಗಲ್ಲ. ನೀವು ಡೇ ಬೈ ಡೇ ಎಷ್ಟು ಬೇಕಷ್ಟು ಹಾರರ್ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು ಆರಾಮಾಗಿ. ಓಕೆನಾ? ಅದಕ್ಕೆ ಯಾವ ರೀತಿ ನೀವು ಸ್ಟೋರಿನ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋನ ಯಾವ ರೀತಿ ರೆಡಿ ಮಾಡೋದು, ವಿಡಿಯೋನ ಜನರೇಟ್ ಮಾಡಾದ್ಮೇಲೆ ಅದಕ್ಕೆ ವಾಯ್ಸ್ ಓವರ್ ಯಾವ ರೀತಿ ಕೊಡೋದು ಎಲ್ಲದ್ ನಾನು ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೇ ಹಾರರ್ ಸ್ಟೋರಿ ವಿಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈಗ ಹಾರರ್ ಸ್ಟೋರಿನ ಯಾವ ರೀತಿ ಈಸಿಯಾಗಿ ಜನರೇಟ್ ಮಾಡೋದು ಅಂತ. ಈಗ ನಾನು ಬಂದ್ಬಿಟ್ಟು ಫಸ್ಟ್ ChatGPT ಏನಿದೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾರರ್ ಸ್ಟೋರಿನ ಜನರೇಟ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಹಾರರ್ ಸ್ಟೋರಿನ ಜನರೇಟ್ ಮಾಡೋಕ್ಕೆ ಯಾವುದಾದ್ರೂ ನಿಮಗೆ ಓನ್ ಹಾರರ್ ಸ್ಟೋರಿ ಗೊತ್ತಿದ್ರು ಕೂಡ ನೀವು ಅದನ್ನು ಕೂಡ ಹಾಕೋಬೋದು. ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಗೊತ್ತಿಲ್ಲ ನಾನು ಏನು ಮಾಡೋದು ಅನ್ನೋದಾದರೆ ನೀವು ಈ ಮೈಕ್ ಸಿಂಬಲ್ನ ಪ್ರೆಸ್ ಮಾಡ್ಕೊಂಡು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಕೂಡ ನೀವು ಹೇಳ್ಬೋದು. ಅದೇ ರೀತಿ ಇದು ChatGPT ಏನು ಮಾಡುತ್ತೆ ನಿಮಗೆ ಜನರೇಟ್ ಮಾಡಿ ಕೊಡುತ್ತೆ. ಓಕೆನಾ? ಈಗ ಸಿಂಪಲ್ಲಾಗಿ ನಾನೀಗ ಒಂದು ಇದನ್ನು ಕೇಳ್ತಾ ಇದ್ದೀನಿ, ಒಂದು ಹಾರರ್ ಸ್ಟೋರಿನ. ನೋಡಿ, ನಿಮಗೇನು ಗೊತ್ತಿಲ್ಲ ಅಂದರೆ ನೀವು ಈ ರೀತಿ ಕೂಡ ಕೇಳ್ಬೋದು ChatGPT ಹತ್ರ. ನಾನೀಗ ಬಂದ್ಬಿಟ್ಟು ನೋಡಿ ಇಲ್ಲಿ ಈ ರೀತಿ ಟೈಪ್ ಮಾಡ್ಕೊಂಡಿದ್ದೀನಿ, ರೈಟ್ ಅ ಡೇಂಜರಸ್ ಹಾರರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ಅಂತ ಕೇಳಿದ್ದೀನಿ. ಓಕೆನಾ? ನಾನು ಕನ್ನಡ ಸ್ಟೋರಿನ ಹಾರರ್ ಸ್ಟೋರಿ 200 ವರ್ಡ್ಸ್ ಕೇಳಿದ್ದೀನಿ. ಯಾಕಂದರೆ ತುಂಬ ಲೆಂತಿ ಮಾಡೋಕ್ಕೋದ್ರೆ ನಿಮಗೆ ಫುಲ್ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ. ಓಕೆನಾ? ನೀವು ಇಲ್ಲಿ ಬಂದುಬಿಟ್ಟು 500 ವರ್ಡ್ಸ್ ಕೂಡ ಕೇಳ್ಬೋದು, 1000 ವರ್ಡ್ಸ್ ಕೂಡ ಕೇಳ್ಬೋದು, ಸ್ವಲ್ಪ ಲಾಂಗ್ ಟೈಪಲ್ಲಿ. ಓಕೆನಾ? ನಾನು ಇಷ್ಟನ್ನೇ ಕೇಳ್ತಾ ಇದ್ದೀನಿ. ಕೇಳಿಬಿಟ್ಟು ಇದನ್ನೇನು ಮಾಡ್ತಾ ಇದನ್ನೇ ಸೆಂಡ್ ಮಾಡ್ತಾ. ಓಕೆ ಫ್ರೆಂಡ್ಸ್, ಈಗ ನನಗೆ ಒಂದು ChatGPT ಒಂದು ಹಾರರ್ ಸ್ಟೋರಿನ ಬರೆದು ಕೊಟ್ಟಿದೆ. ಓಕೆನಾ? ಅದೇ ಈ ರೀತಿ ಒಂದು ಸ್ಟೋರಿ ಇದೆ. ಓಕೆನಾ? ನಾನೀಗ ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಒಂದು ಪ್ರಾಂಪ್ಟನ್ನು ಕೇಳ್ತಾ ಇದ್ದೀನಿ. ಓಕೆನಾ? ಸ್ಟೋರಿ ಸಿಕ್ಕಾಗಿದೆ ಅಲ್ವಾ ನಮಗೆ. ಈಗ ಪ್ರಾಂಪ್ಟನ್ನು ಯಾವ ರೀತಿ ಕೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ಇಲ್ಲಿ ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ, ಗಿವ್ ಮಿ ಅ 6 ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಕೇಳಿದ್ದೀನಿ. ಓಕೆನಾ? ಈ ರೀತಿ ಪ್ರಾಂಪ್ಟನ್ನು ಕೇಳ್ತಾ ಇದ್ದೀನಿ. ಪ್ರಾಂಪ್ಟನ್ನು ನನಗೆ ಬರೆದು ಕೊಡ್ತಾ ಇದೆ. ಈಗ ಇಲ್ಲಿ ಬಂದುಬಿಟ್ಟು ನೀವು ಪ್ರಾಂಪ್ಟನ್ನು ಏನು ಎಷ್ಟು ಬೇಕಾದರೂ ಕೇಳ್ಬೋದು. ನಾನು 6 ಅಂತ ಏನಕ್ಕೆ ಕೇಳಿದ್ದೀನಿ ಅಂದರೆ, ನಾನು ವೀಡಿಯೋ ತುಂಬ ಶಾರ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಅದಕ್ಕಾಗಿ. ಓಕೆನಾ? ನೀವೀಗ ಇಲ್ಲಿ 10 ಅಂತಲೂ ಕೇಳ್ಬೋದು. ಓಕೆನಾ? ಗಿವ್ ಮಿ ಅ 10 ಇಮೇಜ್ ಪ್ರಾಂಪ್ಟ್ ಅಂತ ಕೇಳಿದ್ರು ನಿಮ್ಮದು ವೀಡಿಯೋ ಎಷ್ಟು ಲೆಂತ್ ಇದೆ ಅದ್ರ ಪ್ರಕಾರ ನೀವು ಪ್ರಾಂಪ್ಟ್ ಕೂಡ ಕೇಳ್ಬೋದು. ನನಗೆ ಇಲ್ಲೊಂದು 6 ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ ChatGPT. ಓಕೆನಾ? ಫಸ್ಟ್ ಬಂದುಬಿಟ್ಟು ನಾವು ಪ್ರಾಂಪ್ಟಿಂದ ವೀಡಿಯೋನ ಕನ್ವರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಪ್ರಾಂಪ್ಟ್ ಏನಿದೆ, ಪ್ರಾಂಪ್ಟ್ 1 ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನೀವು ಗೂಗಲ್ ಪ್ಲೇಸ್ಟೋರಿಂದ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ? ಗ್ರಾಕ್ ಈ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಆರಾಮಾಗಿ ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಜಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇದನ್ನು ನೀವು Gmail ಐಡಿಯಿಂದ ಲಾಗಿನ್ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ಸ್ಕ್ರಾಲ್ ಮಾಡಿ ಇಮ್ಯಾಜಿನ್ ಅಂತ ಇದೆಯಲ್ವಾ, ಇದರಲ್ಲಿ ಬಂದ್ಬಿಟ್ಟು ನಾವು ವೀಡಿಯೋಸ್ನ ಜನರೇಟ್ ಮಾಡಬೇಕು. ಇಲ್ಲಿ ನೋಡಿ ಟೈಪ್ ಟು ಇಮ್ಯಾಜಿನ್ ಅಂತ ಕಾಣಿಸ್ತಿದೆಯಲ್ವಾ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅಲ್ವಾ ಇದನ್ನು ಇಲ್ಲಿ ಸೆಂಡ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ಇಲ್ಲಿ ಫಸ್ಟ್ ನಮಗೆ ಇಮೇಜನ್ನು ಜನರೇಟ್ ಮಾಡಿಕೊಡುತ್ತೆ. ಓಕೆನಾ? ಇಮೇಜ್ ಜನರೇಟ್ ಆದಾದಮೇಲೆ ನಾವು ಅದರಿಂದ ವೀಡಿಯೋನ ಜನರೇಟ್ ಮಾಡ್ಕೊಳ್ಬೋದು. ನೋಡಿ, ಈಗ ನಮಗೆ ಯಾವ ರೀತಿ ಇದೆ ನಮ್ಮದು ಇಮೇಜ್, ಇದರಲ್ಲಿ ನೋಡ್ಕೊಳ್ಳಿ. ಈ ಇಮೇಜಲ್ಲಿ ನಿಮಗೆ ಯಾವ ರೀತಿದು ಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಳಿ.
ನಿಮಗೆ ಯಾವುದು ಇಷ್ಟ ಆಗ್ತಿದೆ ಅಂತ. ಇದರಲ್ಲಿ ಇಮೇಜಲ್ಲಿ ನೀವು ನೋಡಿ ನಿಮಗೆ ಯಾವುದು ತುಂಬ ಭಯ ಆಗೋ ರೀತಿ, ಹಾರರ್ ಸ್ಟೋರೀಸ್ಗಳಲ್ಲಿ ಇರೋ ರೀತಿ ತುಂಬ ನಿಮಗೆ ಭಯ ಆಗೋ ಟೈಪ್ನಲ್ಲಿ ಯಾವುದು ಕಾಣಿಸ್ತಿದೆ ಅದನ್ನು ನೀವೇನು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನಾನೀಗ ಇಲ್ಲಿಂದ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಮೇಕ್ ವಿಡಿಯೋ ಅಂತಿದೆಯಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ವೀಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಮೇಕ್ ವಿಡಿಯೋ ಅಂತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾರ್ಮಲ್ನ ಸೆಲೆಕ್ಟ್ ಮಾಡಿ. ಓಕೆನಾ. ನಮ್ಮದು ವಿಡಿಯೋ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗುತ್ತೆ ಜಸ್ಟ್ ಸೆಕೆಂಡಲ್ಲಿ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಇಮೇಜಿಂದ ನಾವೇನು ಮಾಡ್ತಾಯಿದ್ವಿ, ಜನ್ರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ವಿ. ಈಗ ನಮ್ಮದು ಪ್ರೊಸೆಸಿಂಗ್ ತಗೊಳುತ್ತೆ. ಇಲ್ಲಿ 100% ಆದಮೇಲೆ ನಮ್ಮದು ಇಮೇಜಿಂದ ವಿಡಿಯೋ ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ ಈ ಆ್ಯಪಲ್ಲಿ. ಓಕೆನಾ. ಆರಾಮಾಗಿ ಇದೊಂದು ಆ್ಯಪನ್ನು ನೀವು ಯೂಸ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಫೋಟೋದಿಂದ ಇಮೇಜಸ್ನಿಂದ ವಿಡಿಯೋನೂ ಕೂಡ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ. ಈಗ ಈ ರೀತಿ ಪ್ರೊಸೆಸ್ ತಗೊಂಡಾಗಿದೆ, ವಿಡಿಯೋ ಜನ್ರೇಟ್ ಆಗಿದೆ, ತೋರಿಸ್ತೀನಿ ನೋಡಿ. ಈ ರೀತಿ ಬಂದಿದೆ. ಓಕೆನಾ. ಈಗ ಜಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ವಿಡಿಯೋ ಏನಾಗಿದೆ ಅದು ಡೌನ್ಲೋಡ್ ಆಗಿದೆ. ಓಕೆನಾ. ಇದೇ ಪ್ರೊಸೆಸ್ನಲ್ಲಿ ನಿಮಗೆ ಎಷ್ಟು ಇಮೇಜಸ್ಸಿಂದ ಬೇಕು ಅದನ್ನು ನೀವು ಜನ್ರೇಟ್ ಮಾಡ್ಕೊಳ್ಬೋದು. ಈಗ ಸೇಮ್ ನಾನು ಸೆಕೆಂಡ್ ಪ್ರಾಂಪ್ಟನ್ನು ಇಲ್ಲಿಂದ ಜನ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅದನ್ನು ಕೂಡ ಇದೇ ರೀತಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದುಬಿಟ್ಟು ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಈ ಪ್ರಾಂಪ್ಟ್ ಏನಿದೆಯಲ್ವಾ ಇದನ್ನು ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಂಪ್ಟ್ ಕಾಣಿಸ್ತಿದೆಯಲ್ವಾ ಮೇಲೆ, ಇಲ್ಲಿ ಬಂದುಬಿಟ್ಟು ನಾವು ಹಾಕಬೇಕು. ಮತ್ತೆ ನಾವು ಫಸ್ಟು ಕೆಳಗೆ ಹಾಕಿದ್ವಲ್ಲ ಆ ರೀತಿ ಹಾಕೋಕ್ಕೆ ಹೋಗ್ಬೇಡಿ. ಫುಲ್ ನಿಮಗೆ ಬ್ಯಾಕ್ಗ್ರೌಂಡ್ ಒಂದೇ ಟೈಪು ಸಿಗಲ್ಲ, ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಇಲ್ಲಿ ಈ ರೀತಿ ಇದನ್ನು ಮಾಡ್ಕೊಂಡಾದಮೇಲೆ ಇಲ್ಲಿಗೆ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಸೆಂಡ್ ಮಾಡಿ. ಓಕೆನಾ. ನೋಡಿ ಇಲ್ಲಿ ಈ ಕೆಳಗಡೆ ಇದೆಯಲ್ಲ ಇಮೇಜಿನ್ ಟೈಪ್ ಟು ಇಮ್ಯಾಜಿನ್ ಅಂತ, ಅಲ್ಲಿ ಬೇಡ, ಇಲ್ಲಿ ಮೇಲ್ಗಡೆ ಇದೆಯಲ್ವಾ ಅಲ್ಲಿ ಬಂದುಬಿಟ್ಟು ನೀವು ಜನ್ರೇಟ್ ಹಾಕ್ಕೊಳ್ಬೇಕು ಪ್ರಾಂಪ್ಟನ್ನು. ಈಗ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಇಲ್ಲಿ ಜನ್ರೇಟ್ ಆಗಿದೆ, ಇಮೇಜ್ ಜನ್ರೇಟ್ ಆಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಇಮೇಜನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಅದು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೋಡಿ ಈ ರೀತಿ ಬೇರೆ ಯಾವುದಾದ್ರೂ ಬೇಕಿದ್ರೂ ಕೂಡ ನೀವು ಇಲ್ಲಿಂದ ತಗೊಳ್ಬೋದು. ನಾನು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾರ್ಮಲ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮದು ಇಮೇಜಿಂದ ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ. ತುಂಬ ಅಂದ್ರೆ ತುಂಬ ಈಸಿಯಾಗಿ ನೀವು ಕೂಡ ಈ ರೀತಿ ಹಾರರ್ ಸ್ಟೋರಿನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್. ಈಗ ನಾನು ಈ ಇಮೇಜ್ ಜನ್ರೇಟ್ ಆದಾದಮೇಲೆ, ಈ ಇಮೇಜಿಂದ ವಿಡಿಯೋ ಜನ್ರೇಟ್ ಆದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ವಾಯ್ಸ್ ಓವರ್ ಮಾಡೋದನ್ನ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿದ್ರಲ್ಲ, ಇದನ್ನು ಕೂಡ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೊಸೆಸ್ನಲ್ಲಿ ಎಲ್ಲ ಇಮೇಜಸ್ನು ನಾನು ಜನ್ರೇಟ್ ಮಾಡ್ಕೊಳ್ತೀನಿ. ಓಕೆನಾ. ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ತೀನಿ. ಈಗ ನಾನು ಎಲ್ಲದನ್ನೂ ತೋರ್ಸೋಕೋದ್ರೆ ವೀಡಿಯೋ ತುಂಬಾ ಲೆಂತಿ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಎಲ್ಲದನ್ನೂ ಜನ್ರೇಟ್ ಮಾಡ್ಕೊಂಡಾಗಿದೆ. ಇಮೇಜಿಂದ ವಿಡಿಯೋ ಕೂಡ ನಾವು ಮಾಡ್ಕೊಂಡಾಗಿದೆ ಎಲ್ಲ ಪ್ರಾಂಪ್ಟನ್ನು ಹಾಕಿ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನಮ್ಮದು ಸ್ಟೋರಿ ಏನಿದೆಯಲ್ಲ ಇದರಿಂದ ವಾಯ್ಸ್ ಓವರ್ ಮಾಡೋಕ್ಕೆ ಅಂತ ಈ ಸ್ಟೋರಿನ ಈ ರೀತಿ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಇದೆಲ್ಲದನ್ನು ಈ ರೀತಿ ಕಾಪಿ ಮಾಡ್ಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಕ್ರೋಮ್ ಬ್ರೌಸರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ. ಓಕೆನಾ. ಈ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಜನ್ರೇಟ್ ಸ್ಪೀಚ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಸ್ಟಮೈಸ್ ಸಿಂಬಲ್ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಯ್ಸ್ ಅಂತ ಏನಿದೆ ಅಲ್ವಾ, ಇದನ್ನ ಈ ರೀತಿ ನೋಡಿ ನಿಮಗೆ ಯಾವುದು ವಾಯ್ಸ್ ಬೇಕು. What idea do you want to bring to life? ಓಕೆನಾ. ಈ ರೀತಿ ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ಸ್ಟೋರಿನ ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಸ್ಪೇಸ್ ಇಲ್ಲದ ಈ ರೀತಿ ಇದನ್ನೆಲ್ಲನೂ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ಈಗ ಇಲ್ಲಿ ರನ್ CTRL ಅಂತ ಏನಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ರನ್ CTR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ವಾಯ್ಸ್ ಓವರ್ ಏನಿದೆ ಅದು ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ. ನೋಡಿ ಈಗ ಇಲ್ಲಿ ಬಂದುಬಿಟ್ಟು ನಮ್ಮದು ವಾಯ್ಸ್ ಓವರ್ ಜನ್ರೇಟ್ ಆಗಿ ಸಿಕ್ಕಿದೆ. ಈಗ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದು ಬಂದುಬಿಟ್ಟು
ಡೌನ್ಲೋಡ್ ಆಗುತ್ತೆ. ಓಕೆನಾ, ನೋಡಿ ಜಸ್ಟ್ ಸೆಕೆಂಡಲ್ಲಿ ಇದು ಕೂಡ ಡೌನ್ಲೋಡ್ ಆಗಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಇನ್ಶರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವುದೆಲ್ಲ ನಾವು ಇದನ್ನು ಜನ್ರೇಟ್ ಮಾಡ್ಕೊಂಡಿದ್ದೀವಲ್ವ ವೀಡಿಯೋಸ್ನ, ಅದನ್ನೆಲ್ಲದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಇದೀಗ ನಮ್ಮದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೆಲ್ಲದನ್ನ ಈ ರೀತಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈ ರೀತಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಟು ಆಲ್ ಮೇಲೆ. ಓಕೆನಾ, ಎಲ್ಲ ಬಂದ್ಬಿಟ್ಟು ಈ ರೀತಿ ಝೂಮ್ ಆಗಿ ಬರುತ್ತೆ. ಈಗ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ, ಅರ್ಧರಾತ್ರಿ ಹಳ್ಳಿಯ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಅರ್ಧರಾತ್ರಿ ಹಳ್ಳಿಯ ಅಂಚಿನಲ್ಲಿರುವ ಗದ್ದೆ ಮನೆಯೊಳಗೆ ಈ ರೀತಿ ಬಂದಿದೆ ಅಲ್ವಾ. ಈಗ ಏನು ಮಾಡಬೇಕಂದ್ರೆ ನಿಮ್ಮದು ವಾಯ್ಸ್ ಓವರ್ದು ವಾಲ್ಯೂಮ್ ಏನಿದೆ ಅಲ್ವಾ ಇದನ್ನು ಫುಲ್ ಕೊಡಿ. ಮತ್ತು ಇಲ್ಲಿ ಹಾರರ್ ಸ್ಟೋರಿ ಅಂದರೆ ವಾಲ್ಯೂಮ್ ಎಲ್ಲ ಜಾಸ್ತಿ ಇದ್ರೇ ಅಲ್ವಾ ನಮಗೆ ಅಟ್ರ್ಯಾಕ್ಟ್ ಆಗಿ ಕಾಣೋದು. ಈಗ ಇದರಿಂದ ವೀಡಿಯೋಸ್ದು ಸೌಂಡ್ಸ್ ಏನಿದೆ ಅಲ್ವಾ ವಾಯ್ಸನ್ನು ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಲೇಯರ್ ಕ್ಲಿಕ್ ಮಾಡಿ. ಈಗ ಬಂದ್ಬಿಟ್ಟು ನೋಡಿ ನಮ್ಮದು ವಾಯ್ಸ್ ಮತ್ತು ವಿಡಿಯೋ ಎಲ್ಲ ಬಂದ್ಬಿಟ್ಟು ಯಾವ ರೀತಿ ಜನ್ರೇಟ್ ಆಗಿದೆ ಅಂತ. ಅರ್ಧರಾತ್ರಿ ಹಳ್ಳಿಯ ಅಂಚಿನಲ್ಲಿರುವ ಗದ್ದೆ ಮನೆಯೊಳಗೆ ಶಿಲ್ಪ ಒಂದೇ ಒಬ್ಬಳೇ ಕುಳಿತುಕೊಂಡಿದ್ದಳು. ಹೊರಗೆ ಬಿರುಗಾಳಿ ಕೂಗುತ್ತಿದ್ದರೂ ಮನೆಯೊಳಗಿನ ಮೌನ ಇನ್ನೂ ಭಯಾನಕವಾಗಿತ್ತು. ಗೋಡೆಗೆ ಹಾಕಿದ್ದ ಹಳೆಯ ಗಡಿಯಾರ ಟಿಕ್ ಟಿಕ್ ಎಂದು ಹೊಡೆಯುತ್ತಿತ್ತು. ಹಠಾತ್ ಅಡುಗೆ ಮನೆಯಲ್ಲಿ ಯಾವುದೋ ಪಾತ್ರೆ ಬಿದ್ದ ಶಬ್ದ ಕೇಳಿಸಿತು. ಶಿಲ್ಪ ನಡುಗುತ್ತಾ ಯಾರಿದ್ದ. ಈಗ ಈ ವಿಡಿಯೋಸ್ ಏನಿದೆ ಅಲ್ವಾ ಇದರಿಂದ ಲೆಂತ್ ಸ್ಪೀಡ್ ಏನಿದೆ ಸ್ವಲ್ಪ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ಅರ್ಧರಾತ್ರಿ ಹಳ್ಳಿಯ ಅಂಚಿನಲ್ಲಿರುವ ಗದ್ದೆ ಮನೆಯೊಳಗೆ ಶಿಲ್ಪ ಒಂದೇ ಒಬ್ಬಳೇ ಕುಳಿತುಕೊಂಡಿದ್ದಳು. ಹೊರಗೆ ಬಿರುಗಾಳಿ ಕೂಗುತ್ತಿದ್ದರೂ ಮನೆಯೊಳಗಿನ ಮೌನ ಇನ್ನೂ ಭಯಾನಕವಾಗಿತ್ತು. ಗೋಡೆಗೆ ಹಾಕಿದ್ದ ಹಳೆಯ ಗಡಿಯಾರ ಟಿಕ್ ಟಿಕ್ ಎಂದು ಹೊಡೆಯುತ್ತಿತ್ತು. ಹಠಾತ್ ಅಡುಗೆ ಮನೆಯಲ್ಲಿ ಯಾವುದೋ ಪಾತ್ರೆ ಬಿದ್ದ ಶಬ್ದ ಕೇಳಿಸಿತು. ಶಿಲ್ಪ ನಡುಗುತ್ತಾ ಯಾರಿದ್ದರು ಎಂದು ಕೇಳಿದಳು. ಉತ್ತರ ಬಂದಿಲ್ಲ. ಆದರೆ ಹೆಜ್ಜೆಗಳ ಸದ್ದು ನಿಧಾನವಾಗಿ ಅವಳ ಕಡೆಗೆ ಬರುತ್ತಿತ್ತು. ಈ ರೀತಿ ನೀವು ಕೂಡ ಹಾರರ್ ಸ್ಟೋರಿನ ಜನರೇಟ್ ಮಾಡ್ಕೊಳ್ಬೋದು. ನಾನು ಪ್ರಾಂಪ್ಟ್ ಬಂದುಬಿಟ್ಟು ಹಾರನ್ನೇ ಜನರೇಟ್ ಮಾಡಿ ತೋರಿಸಿದ್ದೀನಿ ನಿಮಗೆ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಫುಲ್ ಸ್ಟೋರಿದು ನಾನು ಪ್ರಾಂಪ್ಟನ್ನು ಜನರೇಟ್ ಮಾಡ್ತಾ ಹೋದರೆ. ಓಕೆನಾ, ನೀವೆಲ್ಲ ಪ್ರಾಂಪ್ಟನ್ನು ಜನರೇಟ್ ಮಾಡಿಕೊಂಡು ನಿಮಗೆ ಸ್ಟೋರಿ ಶಾರ್ಟ್ ವೀಡಿಯೋಗೆ ಬೇಕಾ ಅಥವಾ ಲಾಂಗ್ ವೀಡಿಯೋಗೆ ಬೇಕಾ ನೋಡಿಕೊಂಡು ನೀವು ಅಷ್ಟು ಲೆಂತಿಗೆ ನೀವೇನು ಮಾಡಬೇಕು ಸ್ಟೋರಿನ ಕೇಳಿ. ಓಕೆನಾ, ಇದೇ ರೀತಿ ಜನರೇಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಇನ್ಶಾರ್ಟ್ ವಾಟರ್ ಮಾರ್ಕ್ ಏನಿದೆ ಇದನ್ನು ಇಂಟು ಮಾರ್ಕ್ ಇದೆ ಅಲ್ವಾ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ, ನೋಡಿದ್ರಲ್ಲ ಯಾವ ರೀತಿ ನಾವು ಕೂಡ ಈಸಿಯಾಗಿ ಹಾರರ್ ಸ್ಟೋರಿ ವಿಡಿಯೋನ ಜನ್ರೇಟ್ ಮಾಡ್ಬೋದು ಅಂತ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇದೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.